Lalithu Vlogs. So hi, hello everyone. This is day 2 in Shirdi. Thumbnail ನೋಡಿರೋ ಹಾಗೆ ನಾನು ಒಬ್ಬಳೇ ಲಿಫ್ಟ್ ಅಲ್ಲಿ ಇದ್ದೀನಿ. ಎಸ್, ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ. ಲಿಟ್ರಲಿ ಇಟ್ಸ್ ರೇನಿಂಗ್ ಹೆವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಲೈಕ್ ಈ ಜಾಗ ತುಂಬ ಚೆನ್ನಾಗಿತ್ತು. ಪಾರ್ಕು ನಾನು ಅಂದ್ಕೊಂಡೆ ಬೆಳಗ್ಗೆ ಎದ್ದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ, ಫೋಟೋಸ್ ಎಲ್ಲ ಹಿಡ್ಕೊಳ್ಳೋಣ ಅಂತ. ಬಟ್ ಅಲ್ಲಿ ಮಳೆ ಬರ್ತಿರೋದ್ರಿಂದ ವಿ ಕಾಂಟ್. ಮೇ ಬಿ ನಾಳೆ ಬೆಳಗ್ಗೆ ಆದರೆ ವಿಲ್ ಟ್ರೈ. ನೋಡಿ ಅಲ್ಲಿ ನಮ್ಮ ಅಪ್ಪನ ಅಮ್ಮ ಮಳೆಗೆ ನೆನ್ಕೊಂಡು ಬರ್ತಾರೆ. ಬಿಕಾಸ್ ಸ್ಟೂಡೆಂಟ್ಸ್ ಚಾನ್ ಅಂದ್ರಲ್ಲ ಅಲ್ಲಿ ಶಿರಡಿ ಸಾಯಿಬಾಬಾ ಇದೆ. ಕುಡಂಟ್ ರೆಕಾರ್ಡ್ ಇನ್ಸೈಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ ಅಲ್ಲ. ತಿರ್ಗ್ಸ್ಪಪ್ಪ ಈ ಕಡೆ ನೋಡಿ. ಹಾಯ್, ಎಲ್ಲಿದ್ದೆ? ಯಾವ ಬ್ಯಾಗಲ್ಲಿದ್ದೆ? ಇದು ಛತ್ರಿ ತರದಿರೋ ಅವಸ್ಥೆ ನೋಡಿ ಗಾಯ್ಸ್ ನಮ್ಮದು. ಎಲ್ಲ ಸೊ ನೋಡಿ, ಮಳೆದಲ್ಲಿ ಕಾಫಿ ಕುಡಿತಾ ಇದ್ದೀವಿ ಎಲ್ಲರೂ. ಸೊ ನೋಡಿ ಗಾಯ್ಸ್, ಮೈ ಮಿನಿ ಫ್ರೆಂಡ್ ಇಸ್ ಹಿಯರ್. ನೋಡು ಇಲ್ಲಿ. ಹಲೋ, ಹಾಯ್. ಸೊ ಈಗ ಫುಲ್ಲು ಮಳೆ ಬರ್ತಾ ಇದೆ. ಮಳೆದಲ್ಲಿ ಜಾಕೆಟ್ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಛತ್ರಿ ತಂದಿರೋ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬಸ್ಸಲ್ಲಿ ಒಂದು ಬ್ರೇಕ್ಫಾಸ್ಟ್ ಪ್ಲೇಸ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ದೆನ್ ನಾವೊಂದು ಟೆಂಪಲ್ಗೆ ಹೋಗ್ತೀವಿ, ಶನಿ ಸಿಂಗಪುರ ಅನ್ನೋ ಟೆಂಪಲ್ಗೆ. ಸೊ ಇವತ್ತು ಕ್ಲೀನಾಗಿ ವ್ಲಾಗ್ ಮಾಡ್ತೀನಿ. ನೆನ್ನೆ ಊಟ ತಿನ್ನೋದು ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಆದರೆ ಇವತ್ತು ಖಂಡಿತವಾಗ್ಲೂ ಕ್ಲೀನಾಗಿ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಒಂದೊಂದು ಚಿಕ್ಕ ಚಿಕ್ಕ ಮೂಮೆಂಟ್ ಕೂಡ. ಆ್ಯಂಡ್ ಅಷ್ಟು ಇದೆ ನನ್ನ ರೂಮ್. ನಾನು ನಮ್ಮ ಅಕ್ಕ ಜಗಳ ಆಡ್ಬಿಟ್ಟಿದ್ದೀವಿ ಗಾಯ್ಸ್, ಮತ್ತೆ ಮಾತಾಡ್ತಿದ್ದೀವಿ. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಈಗ ಶನಿ ಸಿಂಗಪುರ ನೋಡಿ ಗಾಯ್ಸ್. ಮೀಟಿಂಗ್ ಗಾಡಿಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ. ನೋಡಿ ಮಳೆ ಬರ್ತಿದೆ. ಮಳೆನೇ ಕಾಣಿಸ್ತಲ್ಲ. ಸೊ ನಮ್ಮ ಅಕ್ಕ ಈಗ ಆನ್ಲೈನಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿದ್ರು. ಬಸ್ಸಲ್ಲಿ ಕೂತ್ಕೊಂಡು ಹೆಂಗೆ ಅನಿಸ್ತಿತ್ತು ನನಗೆ ಸ್ವಲ್ಪ ಅನಿಸ್ತು. ಏನೋ ಕೆಲಸದ್ದು ಮೀಟಿಂಗ್ ಅಟೆಂಡ್ ಮಾಡಿದ್ರು. ಕುತ್ಕೊಂಡು ಏರ್ಪೋರ್ಟ್ಸ್ ಎಲ್ಲ ಹಾಕೊಂಡು ಅಟೆಂಡ್ ಮಾಡಿದ್ರು. ಎಲ್ಲರೂ ಕೆಚ್ತಾ ಇದ್ರು. ಎಲ್ಲ ಸುಮ್ಮನೆ ಇರ್ತಾ ಇದ್ರು. ನಾನು ನಿದ್ದೆ ಮಾಡ್ತಿದ್ದಿಲ್ಲ ಮೀಟಿಂಗ್ ಅಟೆಂಡ್ ಮಾಡಬೇಕಾದ್ರೆ. ಒಂದು ಸೆಕೆಂಡ್ ನನಗೆ ನಿಜ ಬೆಚ್ಚಿಬಿಟ್ಟಿದ್ದೀನಿ ನೋಡ್ದಾ. ಸೊ ಒಂದು ಸೆಕೆಂಡ್ ಏನೋ ಕರೆದಂಗೆ ಆಯಿತು, ಬೆಚ್ಚಿಬಿಟ್ಟೆ. ಆಮೇಲೆ ಫುಲ್ಲು ಮಳೆ ಬರ್ತಾ ಇದೆ. ಲಕ್ಕಿನ ನೆಟ್ವರ್ಕ್ ಇಷ್ಟೆಲ್ಲ ಚೆನ್ನಾಗಿತ್ತು. ಮತ್ತು ನಾವು ಶಿರಡಿಯಲ್ಲಿ ಇರಬೇಕಾದ್ರೆ ಲಾಸ್ಟ್ ಟೈಮ್ ಮಳೆ ಬಂದಿರಲಿಲ್ಲ, ಕ್ಲೌಡಿಯಾಗಿತ್ತು. ನಾಸಿಕ್ಗೆ ಹೋಗ್ಬೇಕಾದ್ರೆ ಮಳೆ ಬಂದಿತ್ತು. ಏನೋ ಈ ವರ್ಷ ಫುಲ್ ಮಳೆ ಬರ್ತಿತ್ತು ಗೈಸ್. ಬಿಕಾಸ್ ಜುಲೈ ಅಲ್ಲ, ಆ್ಯಕ್ಚುಲಿ ನಾವು ಬರೋದು ಶಿರಡಿಗೆ ಜುಲೈಗೆ ನಾವು ಬರೋದು. ಜೂನ್ ಎಂಟಲ್ಲಿ ಬರ್ತಿದ್ದಾರೆ, ರೆಗ್ಯುಲರಾಗಿ ಬರ್ತಿದ್ದೀವಿ. ಸೊ ಜೂನ್ ಟೈಮಲ್ಲಿ ಮಾನ್ಸೂನ್ ಇರುತ್ತಲ್ಲ, ತುಂಬ ಮಳೆ ಇತ್ತು. ಮುಂಚೆನೇ ನಾಲ್ಕು ಫ್ಲಡ್ ಥರ ಮಳೆ ಇತ್ತು. ತ್ರಯಂಬಕೇಶ್ವರ ಟೆಂಪಲಲ್ಲಿ ನಾನು PUC ಬಂದಾಗ ಫುಲ್ ಫ್ಲಡ್ ಥರ ಮಳೆ. ಇಲ್ಲಿವರೆಗೂ ನೀರು ಬಂದಿದ್ದೀವಿ ಫುಲ್ಲು. ಅಷ್ಟೊಂದು ಹೆವಿ ಫ್ಲಡ್ ಇತ್ತು. ನಾನು ಬಂದಿದ್ದಿಲ್ಲ ಆಗ. ನಾನು ಅಷ್ಟೆಲ್ಲ ಬಂದಿದ್ದೆ. ಇವಾಗ ನಾವೆಲ್ಲೇ ಹೋಗ್ತಿರೋದು ಯಾವುದು ಒಂದು ಜ್ಯೋತಿರ್ಲಿಂಗ ಹೋಗ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲೇ, ತ್ರಯಂಬಕೇಶ್ವರ ಅಂತ. ಅದ್ರ ಬಗ್ಗೆ ನಾಲೆಜ್ ಇರೋರಿಗೆ ಗೊತ್ತಾಗ್ತಿರುತ್ತೆ ಯಾವುದು ಅಂತ. ಮಹಾರಾಷ್ಟ್ರದಲ್ಲಿ 3 ಕಾಲ ನಾನು ನೋಡಿ ಗಾಯ್ಸ್, ಎತ್ತಿಂದ ಕಬ್ಬಿನ ಜ್ಯೂಸ್ ಮಾಡ್ತವ್ರೆ ನೋಡಿ. ಮೆಷಿನ್ ಇಲ್ವಲ್ಲ ಕಬ್ಬಿನ ಜ್ಯೂಸ್ದು, ಅದಕ್ಕೆ ಎತ್ತಿಂದ ಕಬ್ಬಿನ ಜ್ಯೂಸ್ ಮಾಡ್ತಿದ್ದಾರೆ. ಕಬ್ಬಿನ ಜ್ಯೂಸ್ ಮಾಡೋದನ್ನ ನೋಡಿರ್ತೀರ, ಅದು ಈ ಥರನ ನೋಡಿರ್ತೀರ? ಚಾನ್ಸೇ ಇಲ್ಲ. ಪೂಜಾ, ನೀನು ಈ ಥರ ಮಾಡೋದನ್ನ ನೋಡಿದ್ಯಾ ಯಾವತ್ತಾದರೂ? ನೋಡಿದ್ದೆ ಈ ಥರದ್ದು? ನಾನು ನೋಡಿಲ್ಲ, ನಾನು ಇದೇ ಫಸ್ಟ್ ಟೈಮ್ ನೋಡಿ. ಅದೆಲ್ಲ ಎಷ್ಟು ಚೆನ್ನಾಗಿದೆ. ವಡಪಾವ್ ಗೈಸ್. ಇದು ನೋಡಿದ್ರೆ ನನಗೆ ನಮ್ಮ ಅಣ್ಣನೇ ನೆನಪಾಗ್ತವನೆ.
ದೆನ್ ನಾವು ತಿರುಗಿಸಿ ಕಡೆ ನಿಂತ್ಕೋಣ. ಸೊ ಗಾಯ್ಸ್ ಶನಿ ಸಿಂಗಾಪುರ್ ಬಂದಿದ್ದೀವಿ. ಮಳೆ ಗಾಯ್ಸ್ ಫುಲ್ಲು ಮಳೆ ಬರ್ತಿದೆ. ಈಗ ಶನಿ ಸಿಂಗಾಪುರ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ರೈನ್ ಕೋಟ್ ಹಾಕ್ತಾವಳು ಅವ್ರ ಅಮ್ಮಂಗವಳು. ನೋಡಿ ಎಣ್ಣೆ ದೇವ್ರಿಗೆ ತೊಗೊಂಡಿದ್ದೀವಿ. ಎಣ್ಣೆ ಮತ್ತೇನಿದು ಎಳ್ಳೆಣ್ಣೆ ಮತ್ತು ಇದು ಕರಿ ಎಳ್ಳು. ಸೊ ನಾವು ಎಣ್ಣೆ ಎಲ್ಲ ತೊಗೊಂಡಿದ್ದೀವಿ ದೇವ್ರಿಗೆ. ಏನಿದು ಇದು ಎಳ್ಳೆಣ್ಣೆ ಅಂದರೆ ದೇವ್ರಿಗೆ ಇಷ್ಟ ಅಂತ ಚೆನ್ನಾಗಿ ಇಷ್ಟ ಅಂತ ಕರಿ ಎಳ್ಳು ಮತ್ತು ಇದು ಇನ್ನೊಂದೇನೋ ಗೊತ್ತಿಲ್ಲ. ಅದು ತೊಗೊಂಡಿದ್ದೀವಿ. ಈಗ ಬಂದಿದ್ದೀವಿ. ದೊಡ್ಡಮ್ಮಗೆ ಪಾಪ ನಮ್ಮ ಅಕ್ಕ ಫುಲ್ ರೈನ್ ಕೋಟಲ್ಲಿ ಹಾಕಿ ಕವರ್ ಮಾಡಿಬಿಟ್ಟಿದ್ದಲ್ಲೇ ಮಳೆ ಬರುತ್ತೆ ಅಂತ. ಇವಳೆ ಅದೇ ಗರ್ಭಗುಡಿ. ಅದೇ ಗರ್ಭಗುಡಿ. ಬಾಗ್ಲೆಲ್ಲ ಇಲ್ಲ, ಅದೇ ಗರ್ಭಗುಡಿ. ಗಾಯ್ಸ್ ನಾವೀಗ ಬಂದಿದ್ದು ಶನಿ ಸಿಂಗಾಪುರ್ ಶನೀಶ್ವರ ಟೆಂಪಲ್ಗೆ. ಆ ದೇವರು ತುಂಬ ಈಸ್ ವೆರಿ ಡಿವೈನ್. ಹೊಳಿದ್ರೆ ಅಂದ್ಕೊಂಡಿದ್ದೆಲ್ಲ ಮಾಡ್ತಾನೆ. ಅದೇ ಕೋಪ ಮಾಡಿಕೊಂಡ್ರೆ ಏನು ಮಾಡೋದಕ್ಕೂ ಯೋಚನೆ ಮಾಡೋದಿಲ್ಲ ಅಂತಾರಲ್ಲ, ಹಂಗೆ ದೇವರು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ನಾವೆಲ್ಲ ಇಷ್ಟು ದಿನ ಅದನ್ನ ಶನಿ ಸಿಂಗಾಪುರ್ ಅಂತ ಕರಿತಾ ಇದ್ದು. ಆದರೆ ದಟ್ ಇಸ್ ನಾಟ್ ಶನಿ ಸಿಂಗಾಪುರ್. ಅದು ಬಂದು ಶನಿ ಶಿಗ್ನಾಪುರ್. ಶನಿ ಶಿಗ್ನಾಪುರ್. ನಮ್ಮ ಮನೇಲಿ ಎಲ್ಲರೂ ಶನಿ ಸಿಂಗಾಪುರ್ ಅಂತ ಕರೆಯೋದು. ಅದು ಹೆಸರು ಹಾಕಿದಾರಲ್ಲ ಗೊತ್ತಾಯ್ತು ಇಂಗ್ಲೀಷ್. ಶನಿ ಶಿಗ್ನಾಪುರ್ ಜೋರಾಗಿ ಬಂದವನೇ. ಸೊ ಗಾಯ್ಸ್ ಈಗ ನಾವು ಮಿನಿ ತಾಜ್ ಮಹಲ್ನ ನೋಡೋಕೆ ಬಂದಿದ್ದೀವಿ. ಯಾವುದಿದು ಊರು? ಔರಂಗಾಬಾದ್ ತಾನೇ. ಔರಂಗಾಬಾದ್ ಬಂದಿದ್ದೀವಿ. ಆ್ಯಂಡ್ ಫುಲ್ ಮಳೆ. ಛತ್ರಿ ಹಿಡ್ಕೊಂಡೆ ಸರ್ವೈವ್ ಮಾಡಬೇಕು ನಾವು ಇವತ್ತು ಫುಲ್ ದಿನ. ಆಲ್ರೆಡಿ ಅರ್ಧ ದಿನ ಆಗೋಗಿದೆ. ಊಟನೂ ಇನ್ನೂ ತಿಂದಿಲ್ಲ. ನೋಡಿ ಹಿಂಗಿದೆ ನೋಡಿ. ನಮ್ಮ ಅಕ್ಕ ಇವಾಗ ಕೂಡ ಛತ್ರಿ ಹಿಡ್ಕೊಂಡಿದ್ದಾಳೆ. ಬಿಕಾಸ್ ಛತ್ರಿ ಇದ್ದರೆ ಇಲ್ಲಿ ಸರ್ವೈವ್ ಆಗೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ಇದನ್ನ ನೋಡ್ಕೊಂಡೋಗಿ ಲಂಚ್ ಮಾಡಬೇಕು. ಗೈಸ್ ಹಿಂಗಿದೆ ಮಿನಿ ತಾಜ್ ಮಹಲ್. ಫಸ್ಟ್ ಮಿನಿ ತಾಜ್ ಮಹಲ್ಗೆ ಬಂದುಬಿಟ್ಟು ಈಗ ಇಲ್ಲೊಂದು ಹಾಫ್ ಆನ್ ಅವರ್ ಫೋಟೋ ಹಿಡ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಟೈಮ್ ಹೋಗುತ್ತೆ. ಆಮೇಲೆ ಹೋಗ್ಬಿಟ್ಟು ನಾವು ಲಂಚ್ ಮಾಡ್ತೀರಿ. ಸ್ನ್ಯಾಕ್ಸ್ ಎಲ್ಲ ತಿಂದ್ರಿ ಬಸ್ಸಲ್ಲಿ. ಆದರೆ ನಮ್ಮ ಅಕ್ಕ ಅಂತವ್ರಿಗೆ ಹೊಟ್ಟೆ ತುಂಬಲ್ಲ. ಅದಕ್ಕೆ ಅವ್ಳು ಫುಲ್ ಡಯಟಲ್ಲಿದ್ದಾಳೆ. ಅವ್ರು ಜಿಮ್ ಟ್ರೈನಲ್ಲಿ ಹೇಳಿದಾರಂತೆ ಪ್ಲೀಸ್ ಮೇಡಮ್ ನೋಡ್ಕೊಂಡು ತಿನ್ನಿ ಅಂತ. ಚೆನ್ನಾಗಿ ತಿಂತವಳೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾವಳೆ, ಎಲ್ಲ ತಿಂತವಳೆ. ಎಲ್ಲ ಅವಳು ಅನ್ನನೇ ತಿಂತಾ ಇದ್ದಿಲ್ಲ. ಇಲ್ಲಿಗೆ ಬಂದಾಗಿಂದ ಅನ್ನನೇ ತಿಂತವಳೆ. ಹಂಗೆ ಅವನ್ನ ಏನಂತ ನಮ್ಮ ಅಕ್ಕ ನಂದು ಫೋಟೋ ಹಿಡಿತಾವಳೆ. ಅವಳ ಅವಸ್ಥೆ ತೋರಿಸ್ತೀನಿ. ತೋರಿಸು ಹಿಂಗೆ ನನ್ನ ಬ್ಯಾಗ್ ಹಾಕ್ಕೊಂಡು ನನ್ನ ಅಂಬ್ರೆಲ್ಲ ಹಾಕ್ಕೊಂಡು. ವಾಟ್ಸ್ ಇನ್ ಮೈ ಬ್ಯಾಗ್ ನೋಡಿ. ಅವಳು ಅಡಾಪ್ಟ್ರು, ಅವಳು ಚಾರ್ಜರು, ಅವಳ ಫೋನೇ ಐತೆ. ಅದು ನಾನೇ ಹಾಕೋಬೇಕು. ಹೋಗು ಹಿಡಿತೀನಿ. ಹಿಡಿಬೇಕು ಗೈಸ್ ಫೋಟೋ. ಹೆಂಗೆ ಹಿಂಸೆ ಮಾಡ್ತಾಳೆ. ಹೋಗು. ರೀತು ವ್ಲಾಗ್ಸಲ್ಲಿ ಬರೀ ರೀತು ಮಾತ್ರ ಯಾಕೆ ವ್ಲಾಗ್ ಮಾಡಬೇಕು ಅಂತ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ರೀತು ಆದಿಯೋಗಿ ಥರ ರೆಡಿ ಆಗಿಬಿಟ್ಟಿದ್ದಾರೆ. ಏನೋ ಗೊತ್ತಿಲ್ಲ ಗೈಸ್. ಬ್ಲ್ಯಾಕ್ ಹಾಕೊಂಡಿರೋದಕ್ಕೆ ಆದಿಯೋಗಿ ನೋಡಿ. ಅವಾಗ ಹಾಕೋ ಆದಿಯೋಗಿ ಥರ ಹಾಕೋ. ನೋಡಿ ಆದಿಯೋಗಿ ಥರ ರೆಡಿ ಆಗಿಬಿಟ್ಟಿದ್ದಾರೆ. ಕರೆಕ್ಟು. ನಾನು ಇವಾಗಲೇ ನೋಡ್ಕೋತಿರೋದು. ಚೆನ್ನಾಗೈತಲ್ಲ ನನ್ನ ಔಟ್ಫಿಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ನಂಗೆ ಇಷ್ಟ ಆಗುತ್ತೆ. ಎಲ್ಲರೂ ಅಂತಿದ್ರು ಬ್ಲ್ಯಾಕ್ ಏನಕ್ಕೆ ಹಾಕ್ಕೊಂಡೆ, ಬ್ಲ್ಯಾಕ್ ಹಾಕೋಬಾರ್ದಿತ್ತು ಟೆಂಪಲ್ಗೆ ಅಂತೆಲ್ಲ. ಆದರೂ ಇಲ್ಲ, ನಾನು ಬ್ಲ್ಯಾಕ್ ನನಗೆ ಇಷ್ಟ ಅಂತ ನಾನು ಹಾಕ್ಕೊಂಡೆ. ನಮ್ಮ ಅಕ್ಕ ಇದು ಗೈಸ್. ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನು ಎಷ್ಟು ನಾನು ತೋರಿಸ್ಕೊತೀನಿ ಅಷ್ಟು ನನ್ನ ಮಕ್ಕಳ ತೋರಿಸ್ಕೊತೀನಿ. ಆದರೆ ಅವಳಿಗೆ ಆ ಗ್ರಾಟಿಟ್ಯೂಡ್ ಒಂಚೂರು ಇಲ್ಲ ಗೈಸ್. ಒಂಚೂರು ಕಿಂಚಿತ್ ಕೂಡ ಇಲ್ಲ ಅಂತಾರಲ್ಲ, ಹಂಗೆ ನಮ್ಮ ವೆರಿ ಬ್ಯಾಡ್. ನಮ್ಮ ಮನೆಯವರು, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿಗೆ ಹೋಗಿದ್ದಾರೆ ನೋಡಿ. ಬಿಟ್ಟು ತುಟ್ಟ ತುದಿಗೆ ಹೋಗ್ಬಿಡ್ತಾರೆ. ತುಟ್ಟ ತುದಿ ಏನೋ ತುಟ್ಟ ತುದಿ. ಅದೇ ನಾನು ಹೇಳಿದ್ದು. ಬಿಟ್ಟರೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಷ್ಟೇನು ಕ್ಲೀನಾಗಿಲ್ಲ ರಿಯಲ್ ತಾಜ್ ಮಹಲ್. ಅಷ್ಟು ಸ್ವಲ್ಪ ಗಲೀಜಾಗೆ ಐತೆ ಇದು ಅಲ್ಲ. ಸೊ ಇದು ರಿಯಲ್ ತಾಜ್ ಮಹಲ್ ಏನಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ರಿಯಲ್ ತಾಜ್ ಮಹಲ್ ಏನೋ ಸೂಪರಾಗಿರುತ್ತೆ. ನಾವೇನೋ ಹೋಗಿಲ್ಲ, ಹೋಗೋ ಪ್ಲ್ಯಾನಲ್ಲಿದೆ.
ಹಾಗೆ ಬಂದಿದ್ರಲ್ವ ಶಿರಡಿ ಹತ್ರ, ಸೊ ಸೈಟ್ ಸೀನ್ಗೆ ಹೋಗೋಣ ಅಂತ ಅಂದ್ಕೊಂಡು ಇದಕ್ಕೂ ಒಂದ್ಸತಿ ಹೋಗೋಣ ಅಂತ ಅಂದ್ಕೊಂಡು ಬಂದ್ರಿ. ನಮ್ಮ ದೊಡ್ಡಮ್ಮ ಎಲ್ಲ ಹೋಗಿದ್ರು, ಆದರೆ ನಾನು ನಮ್ಮ ಅಕ್ಕ ಎಲ್ಲ ಹೋಗಿರಲಿಲ್ಲ, ಅದಕ್ಕೆ ಬಂದಿದ್ದೀರಿ. ಅಷ್ಟು ಕ್ಲೀನಾಗೇನಿಲ್ಲ, ತಾಜ್ ಮಹಲ್ ಕೂಡ ಹಿಂಗೆ ಇರುತ್ತೆ, ಆದರೆ ವೈಟ್ ಆಗಿರುತ್ತೆ, ಪ್ಯೂರ್ ವೈಟ್ ಆಗಿರುತ್ತೆ, ಕ್ಲೀನಾಗಿಲ್ಲ. ಪಾಚಿ ತುಂಬ ಫುಲ್ ಮತ್ತು ಗಲೀಜು ಆಗಿಲ್ಲ, ಫುಲ್ಲು ಗ್ರೇ ಆಗಿಬಿಟ್ಟಿದೆ. ವಿಯರ್ಡ್. ಸಮಾಧಿ ಯಾರ್ದಿದ್ದು ನೋಡಿ. ನಾಟ್ ದಟ್ ಗ್ರೇಟ್ ಅನ್ ಆಲ್, ಸುಮ್ಮನೆ ಓಕೆ ಸುಮ್ಮನೆ ಬರ್ಬೋದು ಅಷ್ಟೇ. ಲೈಕ್ ಇದೆ ಅಲ್ವಾ, ಹಿಂಗೆ ಬಂದಿದ್ದೀರಿ ಅಂತ ಬರ್ಬೋದು, ಅದಕ್ಕೋಸ್ಕರ ಅಂತೆಲ್ಲ ನಾಟ್ ರಿಕ್ವೈರ್ಡ್ ಅನ್ಸುತ್ತೆ. ಮೆಸ್ಮರೈಸಿಂಗ್ ಆಗೆಲ್ಲ ಏನೂ ಇಲ್ಲ, ಬಿಕಾಸ್ ತುಂಬ ಗಲೀಜಾಗಿ ಇಟ್ಕೊಂಡಿದ್ದಾರೆ ಗೈಸ್, ಟು ಬಿ ವೆರಿ ಹಾನೆಸ್ಟ್. ಪಾಚಿ ಕಟ್ಟಿದೆ, ನಾಟ್ ವೆಲ್ ಮೇಂಟೈನ್. ಎಸ್, ಯೂಶಲಿ ನಂಗೆ ಮಳೆ ಅಂದರೆ ಇಷ್ಟ ಆಗುತ್ತೆ. ಮಳೆ ಇಲ್ಲೊಂಥರ ಕಿಚ ಪಿಚ ಅನಿಸ್ತದೆ, ಒಂಥರ ಗಜ್ಜಿ ಅನಿಸ್ತದೆ, ಕಿಚ ಪಿಚ ಗಜ್ಜಿ ಬಜ್ಜಿ ಯಾಡು, ಒಂಥರ ಪಾಚಿ ನೀವು ದುಪ್ಪಟ ನೋಡಿ ಹಿಂಗೆ ಎತ್ತಿಕೊಂಡಿದ್ದಾಗಿ ಹಂಗೆಲ್ಲ ಹೇಳ್ಬಿಡೋದೆ ಬೇಕಂತ ಹೇಳೋದು ಗೈಸ್, ಬೇಕಂತ. ಅಲ್ಲಿ ಒಳಗಡೆ ನಾನು ತೋರಿಸಿದ್ನಲ್ಲ, ಅದು ಯಾರ್ದು ಹೌದು ಸಮಾಧಿ ನನಗೂ ಗೊತ್ತಿಲ್ಲ ಯಾರ್ದು. ಯಾವುದೋ ಔರಂಗಾಬಾದ್ ಕಿಂಗ್ ಅನಿಸುತ್ತೆ. ಔರಂಗಾಬಾದ್ ಕಿಂಗ್, ಅದೇ ಇದನ್ನ ಯಾರು ಕಟ್ಟಿದ್ರು ಮೇ ಬಿ ಅವ್ರದ್ದು ಅನ್ಸುತ್ತೆ ಅಷ್ಟೇ ಗಾಯ್ಸ್. ಅವರಪ್ಪ ನಮ್ಮಪ್ಪ, ನಮ್ಮ ಅಕ್ಕ ಅವರ ಅಪ್ಪ ನಮ್ಮಪ್ಪ, ಅವ್ರ ಮಗಳು ಇವ್ರ ಮಗಳು.